ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಒಂದಾದರೆ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತ ಒಂದು ರೀತಿಯ ವ್ಯತಿರಿಕ್ತವಾಗಿ ಕೆಲಸ ಮಾಡ್ತಾ ಇರೋದು ನೊಂದು ಇವತ್ತು ನಾನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸ್ಪರ್ಧೆ ಮಾಡಿದ್ದಿರ್ಬೋದು. ಅದೇ ರೀತಿ ಮಾನ್ಯ ರಘುಪತಿ ಭಟ್ ಅವರು ನನ್ನ ಸ್ನೇಹಿತರು, ಅವರು ವಿಧಾನ ಪರಿಷತ್ತಿಗೆ ಸ್ಪರ್ಧೆ ಮಾಡಿದ್ದಿರ್ಬೋದು. ಇದೇ ಕಾರಣಕ್ಕೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಭಾರತೀಯ ಜನತಾ ಪಾರ್ಟಿ ಹಿಂದುತ್ವದ ಸಿದ್ಧಾಂತದ ಮೇಲೆ ಇಡೀ ದೇಶದಲ್ಲಿ ಕೆಲಸ ಮಾಡ್ತಾ ಬಂದಿದೆ. ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು, ಲಾಲ್ ಕೃಷ್ಣ ಅದ್ವಾನಿ ಇರ್ಬೋದು, ಈಗಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇರ್ಬೋದು, ಗೃಹ ಮಂತ್ರಿ ಅಮಿತ್ ಶಾ ಇರ್ಬೋದು, ಇಡೀ ದೇಶದ ಲಕ್ಷ ಲಕ್ಷ ಕಾರ್ಯಕರ್ತರು ಒಂದು ವಿಚಾರವನ್ನು ಇಟ್ಕೊಂಡು ಹೊರಟಿರೋದು. ಆದರೆ ಕರ್ನಾಟಕ ರಾಜ್ಯದಲ್ಲಿ ಆ ಹಿಂದುತ್ವದ ವಿಚಾರಕ್ಕೆ ತಿಲಾಂಜಲಿ ಬೀಳ್ತಾ ಇದೆ ಅಂತ ನೋವಿನಿಂದ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಹಿಂದುತ್ವ ಅಂತ ನಾವು ಹೇಳ್ತಾ ಹೋದರೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಪ್ಪ ಮಕ್ಕಳ ಕೈ ಸಿಕ್ಕಿದೆ, ವ್ಯಕ್ತಿಗಳ ಕೈ ಸಿಕ್ಬಿಟ್ಟಿದೆ. ಹಿಂದುತ್ವ ರಾಷ್ಟ್ರೀಯತೆ ಪಕ್ಕಕ್ಕೆ ಹೋಗಿ ರಾಷ್ಟ್ರೀಯವಾದಕ್ಕೆ ಒಂದು ರೀತಿಯ ಬೆಲೆ ಇಲ್ದಂಗಾಗಿ ಜಾತೀಯವಾದದ ಕಡೆ ತಿರುಗ್ತಾ ಇದೆ. ಪಕ್ಷಕ್ಕೆ, ಹಿಂದುತ್ವಕ್ಕೆ, ರಾಷ್ಟ್ರೀಯತೆಗೆ ನಿಷ್ಠೆ ಇರೋಂಥ ವ್ಯಕ್ತಿಗಳಿಗೆ ಬೆಲೆ ಇಲ್ದಂಗಾಗಿ ಪಕ್ಕಕ್ಕೆ ಸರ್ಕೊಳ್ಳೋಂಥ ಸ್ಥಿತಿ ಬಂದಿದೆ. ಯಾರು ವ್ಯಕ್ತಿಯ ಹಿಂದೆ ಸುತ್ತುತ್ತಾರೆ, ಯಡಿಯೂರಪ್ಪನವರು, ಅವ್ರ ಮಗ ವಿಜೇಂದ್ರ ಅವ್ರ ಹಿಂದೆ ಸುತ್ತುತ್ತಾರೆ, ಯಾರು ಅವ್ರ ಜಾತಿಯವರೇ ಆಗ್ತಾರೆ, ಯಾರ ಹತ್ರ ಹಣ ಇರುತ್ತೆ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅಂತ ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಇದೇ ಕಾರಣಕ್ಕೆ ನಾನು ಕೂಡ ಲೋಕಸಭೆ ಚುನಾವಣೆ ಸ್ಪರ್ಧೆ ಮಾಡಿದ್ದು. ಈ ಎಲ್ಲ ಅಂಶಗಳು ರಾಜ್ಯದಲ್ಲಿ ಚರ್ಚೆ ಆಗಬೇಕು. ಯಾರ್ಯಾರು ಜನಸಂಘದ ಕಾಲದಿಂದನೂ ಕೂಡ ಈ ಪಕ್ಷವನ್ನು ಬೆಳೆಸಬೇಕು, ಹಿಂದುತ್ವಕ್ಕೆ, ರಾಷ್ಟ್ರೀಯತೆಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಪ್ರಯತ್ನ ಮಾಡಿದರೋ ಅವರೆಲ್ಲರ ತಪಸ್ಸು ಇವತ್ತು ಒಂದು ಕುಟುಂಬದ ಕೈಯಲ್ಲಿ ಸಿಕ್ಕೊಂಡು ರಾಷ್ಟ್ರೀಯತೆಗೂ ಬೆಲೆ ಇಲ್ದಂಗಾಗಿದೆ, ಪಕ್ಷದ ನಿಷ್ಠೆಗೂ ಬೆಲೆ ಇಲ್ದಂಗಾಗಿದೆ ಈ ಪಕ್ಷದಲ್ಲಿ. ಹೀಗಾಗಿ ನಾನು ನೇರವಾಗಿ ವಿಧಾನ ಪರಿಷತ್ತಿನ ಈ ಚುನಾವಣೆಯಲ್ಲಿ ಅನೇಕರು ಕೆಲಸ ಮಾಡ್ತಾ ಇದ್ದಾರೆ. ಮಾನ್ಯ ರಘುಪತಿ ಭಟ್ರವ್ರಿಗೆ ಗೆಲ್ಲಿಸೋದಕ್ಕೆ ಅವ್ರು ಗೆಲ್ತಾರೆ ಕೂಡ, ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಆದರೆ ಕೆಲವರು ಇಲ್ಲ, ನಾವು ಸ್ವಲ್ಪ ಹಿಂಭಾಗದಿಂದ ಕೆಲಸ ಮಾಡ್ತೇವೆ, ಕೆಲವು ನಮಗೆ ಭಯ ಇದೆ, ಪಕ್ಷದವ್ರು ಕೆಲವರು ಬೇಡ ಅಂತ ಹೇಳ್ತಾ ಇದ್ದಾರೆ, ಈ ಮಾತು ಆಡ್ತಾ ಇದ್ದಾರೆ. ಮತ್ತು ಅಲ್ಲೇ ಪಕ್ಷದಲ್ಲೇ ಕೆಲಸ ಮಾಡ್ತಿರ್ತೀವಿ, ಅಲ್ಲಿರ್ತೀವಿ, ರಘುಪತಿ ಭಟ್ಗೆ ಓಟ್ ಕೊಡ್ತೀವಿ, ಓಟ್ ಗೆಲ್ಲಿಸ್ತೀವಿ ಅನ್ನೋಂಥ ಮಾತನ್ನು ಕೂಡ ಅನೇಕರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ನಾವು ಪಕ್ಷಕ್ಕೆ ಕೆಲಸ ಮಾಡ್ತೀವಿ ಅನ್ನೋ ಮಾತು ಹೇಳ್ತಿದ್ದಾರೆ. ನಾನು ಅದಕ್ಕೋಸ್ಕರ ಪಕ್ಷಕ್ಕೆ ಕೆಲಸ ಮಾಡ್ತೀವಿ ಅಂತ ಹೇಳೋರಿಗೆ ನಾನೊಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೇನೆ. ನಾವು ನೀವು ಎಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡೋಂಥ ಉದ್ದೇಶ
ಒಂದು ಕುಟುಂಬದ ಕೈಯಲ್ಲಿ ಈ ಪಕ್ಷ ಕೊಡೋದಕ್ಕ ಆ ಕುಟುಂಬದವರು ಯಾರನ್ನ ಅಭ್ಯರ್ಥಿ ಅಂತ ತೀರ್ಮಾನ ಮಾಡ್ತಾರೋ ಕಣ್ಮುಚ್ಚಿಕೊಂಡು ಕುರುಡರಾಗಿ ಅವರು ಬೆಂಬಲ ಕೊಡಬೇಕಾ? ಅವರು ಜಾತಿವಾದಿಗಳಾಗಿರಲಿ, ರಾಷ್ಟ್ರೀಯ ಹಿತಚಿಂತನೆಗೆ ದೂರ ಇದ್ದರೂ ಪರವಾಗಿಲ್ಲ, ನಾವು ಒಟ್ಟಾರೆ ಪಕ್ಷಕ್ಕೆ ಓಟ್ ಕೊಡ್ತೇವೆ ಅನ್ನೋಂಥ ಕೆಲಸ ಮಾಡ್ತೇವೆ ಅನ್ನೋಂಥ ಮಾನದಂಡ ಸರಿನಾ? ಇದು ನಾನು ಯಾರು ಯಡಿಯೂರಪ್ಪನವ್ರು ನಿಲ್ಲಿಸಿರೋಂಥ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೋ ಅನ್ನೋರ ನೇರ ಪ್ರಶ್ನೆ ಇದು. ನಿಮ್ಮ ವಿಚಾರ, ನಿಮ್ಮ ಸಿದ್ಧಾಂತ ಇದಲ್ಲ. ಹಿಂದುತ್ವ ಬಿಟ್ಟು ಜಾತಿ ಕಡೆ ಹೋಗ್ತೀರಾ ನೀವು? ರಘುಪತಿ ಭಟ್ ಅಂತ ನಿಷ್ಠಾವಂತ ಕಾರ್ಯಕರ್ತನ ಮೂಲೆ ಗುಂಪು ಮಾಡಿ ಧನಂಜಯ ಸರ್ಜಿ ಅನ್ನೋಂಥ ಒಬ್ಬ ಅಭ್ಯರ್ಥಿನ ನಿಲ್ಲಿಸೋದಕ್ಕೆ ಕಾರಣ ಏನು? ಇದು ಯಡಿಯೂರಪ್ಪನವ್ರು ಹೇಳಬೇಕು. ಯಡಿಯೂರಪ್ಪನವ್ರ ಮಗ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಬೇಕು. 30 ವರ್ಷಕ್ಕೂ ಹೆಚ್ಚಿಗೆ ವರ್ಷ ಭಾರತೀಯ ಜನತಾ ಪಾರ್ಟಿನಲ್ಲಿ ವಿವಿಧ ಹುದ್ದೆಗಳಿಗೆ ಕೆಲಸ ಮಾಡ್ಕೊಂಡ್ಬಂದಂಥ ಪಕ್ಷನಿಷ್ಠೆ ಎಲ್ಲಿ ತನಕ ಮೊನ್ನೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಕೊಡಲಿಲ್ಲ, ಬಿ ಜೆ ಪಿಯಿಂದ ಟಿಕೆಟ್ ಕೊಡಲಿಲ್ಲ. ಕೊಡದಾಗ ಅವ್ರ ಉತ್ತರ ಏನು? ನೀವೇನಾದ್ರು ಬೇರೆ ಪಕ್ಷಕ್ಕೆ ಹೋಗ್ತೀರಾ ಅಂತ ಪ್ರಶ್ನೆ ಕೇಳಿದಾಗ, ನನ್ನ ಜೀವನ ಪರ್ಯಂತ ಬಿ ಜೆ ಪಿ ನನ್ನ ಹೆಣದ ಮೇಲೆ ಸಾಯಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಧ್ವಜ ಹಾಕ್ಕೊಂಡೆ ನಾನು ಸಾಯ್ತೇನೆ. ಇಂಥ ಪಕ್ಷನಿಷ್ಠ ಕಾರ್ಯಕರ್ತನ ಪಕ್ಕಕ್ಕೆ ಸರಿಸಿ ಯಾರು ಕಾಂಗ್ರೆಸ್ಸಿಗೆ ಹೋಗೋಂಥ ಪ್ರಯತ್ನವನ್ನು ನಡೆಸಿದಂಥ ಧನಂಜಯ ಸರ್ಜಿ ಹರ್ಷ ಕೊಲೆ, ಶಿವಮೊಗ್ಗದಲ್ಲಿ ಹಿಂದೂ ಯುವಕನ ಕೊಲೆ ಆದಂಥ ಸಂದರ್ಭದಲ್ಲಿ ಒಂದು ಶಾಂತಿಗಾಗಿ ನಡಿಗೆ ಅನ್ನೋಂಥ ಒಂದು ಮೆರವಣಿಗೆ ತೆಗೆದು ಅದರಲ್ಲಿ ನಕ್ಸಲಿಸ್ಟ್ ಇದ್ದಾರೆ, ಮುಸಲ್ಮಾನರು, ಕ್ರಿಶ್ಚಿಯನ್ರು ಅಂತ ಅಂದ್ಕೊಡಿ. ನಾನು ಅದನ್ನು ಯಾಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಹಿಂದುತ್ವದ ವಿರೋಧಿಗಳೇ ಅತಿ ಹೆಚ್ಚಿರೋಂಥ ಆ ಒಂದು ಮೆರವಣಿಗೆಯಲ್ಲಿ ಸರ್ಜಿ ನೇತೃತ್ವದಲ್ಲಿ ನಡೆಯುತ್ತೆ. ಅದಕ್ಕೋಸ್ಕರ ಒಂದು ಸಿದ್ಧಾಂತ ಹಿಂದುತ್ವ, ಇನ್ನೊಂದು ಪಕ್ಷನಿಷ್ಠೆ, ಇದೆರಡಕ್ಕೂ ಕೂಡ ಹೆಸರು ಮನೆ ರಘುಪತಿ ಭಟ್ರು. ಧನಂಜಯ ಸರ್ಜಿ ಅವಕಾಶವಾದಿ ರಾಜಕಾರಣ, ಇತ್ತೀಚೆಗೆ ಪಕ್ಷವನ್ನು ಬಂದು ಸೇರಿದ್ರು. ಅವ್ರ ಜಾತಿ ಏನಂತ ಲೆಕ್ಕದಲ್ಲಿ, ಹಣ ಇದೆ ಅನ್ನೋಂಥ ಲೆಕ್ಕದಲ್ಲಿ ಅವರು ಹಿಂದುತ್ವದ ವಿರೋಧವನ್ನು ಮಾಡಿದಂಥ ಸಂದರ್ಭದಲ್ಲಿ, ಹಿಂದೂ ಯುವಕನ ಕಗ್ಗೊಲೆ ಆದಂಥ ಸಂದರ್ಭದಲ್ಲಿ ಶಾಂತಿಗಾಗಿ ನಡಿಗೆ ಮಾಡಿ ಮುಸಲ್ಮಾನರು, ಕ್ರಿಶ್ಚಿಯನ್ರು ಕರ್ಕೊಂಡು ಅದೇ ಮನೋಭಾವದ ವ್ಯಕ್ತಿಗಳನ್ನು ಇಟ್ಟುಕೊಂಡು ಮೆರವಣಿಗೆ ಮಾಡ್ತಾರಲ್ಲ, ಆ ಹಿಂದುತ್ವ ನೀವು ಒಪ್ತಿರೋ? ಇಡೀ ತನ್ನ ಜೀವನವನ್ನೇ ಸಂಘದ ಹಿರಿಯರ ಮಾರ್ಗದರ್ಶನದಲ್ಲಿ ಹಿಂದುತ್ವಕ್ಕೆ ಬೆಲೆ ಕೊಡ್ತಾರಂತ ರಘುಪತಿ ಭಟ್ರು ಒಪ್ತಿರೋ? ಇದನ್ನು ನಾನು ಯಾರು ಇವತ್ತು ಧನಂಜಯ ಸರ್ಜಿ ಪರವಾಗಿ ಕೆಲಸ ಮಾಡ್ತೀವಿ, ವಿಧಿ ಇಲ್ಲ, ನಾವು ಪಕ್ಷ ಅಂತ ಹೇಳಂತ ಅವರಿಗೆ ನಾನು ಪ್ರಾಮಾಣಿಕವಾಗಿ ಪ್ರಶ್ನೆ ಕೇಳ್ತೇನೆ. ಇವತ್ತು ನಾನು ಚುನಾವಣೆ ನಿಂತ ಸಂದರ್ಭ ಇರ್ಬೋದು, ರಘುಪತಿ ಭಟ್ ಚುನಾವಣೆ ನಿಂತ ಸಂದರ್ಭ ಇರ್ಬೋದು. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ.